ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ಇವತ್ತು ನುಗ್ಗೆ ಸೊಪ್ಪು ಪಲ್ಯ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ, 1-2 ಟೇಬಲ್ ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ ಹಾಕಿ ಸ್ವಲ್ಪ ಹುರ್ಕೊಬೇಕು. ಫ್ರೈ ಆಗಿದೆ. ಈಗ ಈರುಳ್ಳಿನೂ ಒಣಗಿದ ಮೆಣಸಿನ್ಕಾಯಿ 1-2-3 ತೊಗೊಂಡಿದ್ದೀನಿ. ಈರುಳ್ಳಿದು 2-3 ತೊಗೊಂಡಿದ್ದೀನಿ, ಕಟ್ ಮಾಡಿದ್ದೀನಿ. ಮೀಡಿಯಮ್ ಸೈಜ್ಗೆ. ಈಗ ಇದನ್ನು ಚೂರು ಫ್ರೈ ಮಾಡ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ. ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು. ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಇಷ್ಟು ಫ್ರೈ ಆದರೆ ಸಾಕು. ನುಗ್ಗೆ ಸೊಪ್ಪು ತೊಳ್ಕೊಂಡು ಈ ಥರ ಸೋಸ್ಕಿಟ್ಕೊಂಡಿದ್ದೀನಿ. ನೀರೆಲ್ಲ ಹೋಗುತ್ತಲ್ಲ. ಅರ್ಧ ಟೀ ಸ್ಪೂನ್ ಉಪ್ಪು, ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ರೆ ಸಾಕು. ಅರ್ಧ ಗ್ಲಾಸ್ ಸಾಕು. 1-2 ನಿಮಿಷ ಬೇಯಿರ್ಬಿಡಿ. ಸಾಕಿಷ್ಟು ನೀರು ನೋಡಿ. ನೀರೆಲ್ಲ ಹಿಂಗಿದೆ. ಈಗ ಕೊಬ್ಬರಿ ಈಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಹಾಕಿ ಒಂದು ಮಿಕ್ಸ್ ಕೊಡಿ. ಸೂಪರಾಗಿ ರೆಡಿಯಾಗಿದೆ. ಬೇಳೆ ಸಾರು ಜೊತೆಗೆ, ರಸದ ಜೊತೆಗೆಲ್ಲ ನಂಚ್ಕೊಂಡು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನುಗ್ಗೆಕಾಯಿ ಸೊಪ್ಪು ಪಲ್ಯ ರೆಡಿಯಾಗಿದೆ. ತುಂಬ ಟೇಸ್ಟಾಗಿರುತ್ತೆ, ಅಷ್ಟೇ ಈಸಿಯಾಗೂ ಇರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ. ನೀವು ಒಂದ್ಸರಿ ತಿಂದು ಟ್ರೈ ಮಾಡಿ. ಚೆನ್ನಾಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.